ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಸ್, ನಾನು ಕೂರ್ಗಲ್ಲಿ ಸ್ಟೇ ಮಾಡಿದಂತಹ ಮನೆ ಇದು. ಸೊ ಇಲ್ಲಿಂದ ನಾನು ನಿನ್ನೆ ರಾತ್ರಿ ಬಂದಾದಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತು, ತುಂಬ ಒಳ್ಳೆ ನಿದ್ದೆ ಬಂತು. ಒಳ್ಳೊಳ್ಳೆ ಬ್ಲ್ಯಾಂಕೆಟ್ಸ್ಗಳು, ಬೆಡ್ಶೀಟ್ಗಳು ಎಲ್ಲನೂ ಸಿಕ್ಕಾಪಟ್ಟೆ ಇಟ್ಟಿದ್ರು. ಅದೆಲ್ಲ ಹೊಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಆಗಿದ್ದೇ ನೆನಪಿಲ್ಲ, ಯಾಕಂದರೆ ನಿನ್ನೆಲ್ಲ ಟ್ರಾವೆಲ್ ಮಾಡಿರೋದ್ರಿಂದ ನಿನ್ನೆ ನಿದ್ದೆನೇ ಇಲ್ಲ. ಹಾಗಾಗಿ ಎದ್ದೊಳಗೆ ಸ್ವಲ್ಪ ಲೇಟ್ ಆಯಿತು. ಎದ್ದು ಸ್ನಾನವೆಲ್ಲ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಈಗ ನಾನು ಮಡಿಕೇರಿನ ಸುತ್ತ ಹೋಗ್ತಾ ಇದ್ದೀನಿ. ಸೊ ಏನೇನಿದೆ, ಏನೇನು ನೋಡ್ತೀನಿ ಎಲ್ಲನೂ ನಿಮಗೆ ನಾನು ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ತುಂಬಾ ಚಿಕ್ಕ ಚಿಕ್ಕ ರೋಡ್ಗಳು ಒಳಗಡೆ ಎಲ್ಲ, ಮತ್ತು ಎಷ್ಟೋ ರೋಡ್ಗಳು ಆ ಕಡೆಯಿಂದ ಈ ಕಡೆಯಿಂದ ಫುಲ್ ಜಾಯ್ನಿಂಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ ತುಂಬ. ಸೊ ಅದು ವಿಷಯದಲ್ಲಿ ಇದಾಗಿರಬೇಕು. ಎಲ್ಲೆಲ್ಲಿಂದ ಹೋಗ್ತಾ ಇದ್ದೀವಿ ನೋಡ್ಬೋದು. ಮತ್ತು ತುಂಬ ಚಿಕ್ಕ ಒಂದು ಸಿಟಿ, ಅದರಲ್ಲಿ ಮನೆಗಳು ಮಾತ್ರ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾಕಂದರೆ ಎಲ್ಲರೂ ಹಂಚಿನ ಮನೆ ಅದೇ ಥರ ಮೇಂಟೈನ್ ಮಾಡಿದ್ದಾರೆ, ಹಳೆಯ ಕಾಲದಲ್ಲಿ ಹೇಗಿತ್ತು ಅದೇ ಥರ. ಮತ್ತು ಇನ್ನೊಬ್ರು ಏನು ಮಾಡಿದ್ದಾರೆ ಅಂದರೆ ಲೈಕ್ ರೀಡಿಸೈನ್ ಮಾಡಿದರೂ ಸಹ ಅದನ್ನು ಹಂಚಿಂದನೇ ಅದೇ ಒಂದು ಲುಕ್ಕನ್ನು ಅವರು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡ್ಬೋದು ಎಲ್ಲ ಕಡೆಯೂ ಲೈಕ್ ಹಂಚು ನಾವಿಲ್ಲಿ ನೋಡ್ತೀವಿ. ಸೊ ನೋಡಿ, ಅಲ್ಲಿ ಕೂಡ ಇರಬೇಕು, ನೋಡಿ ಎಷ್ಟು ಚೆಂದ ಇದೆ. ಬಟ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾವೀಗ ಅಭಯ್ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಹೋಗುವಂಥ ವೇ ಇದು. ಆ್ಯಕ್ಚುಲಿ ಸುತ್ತಲೂ ನೋಡ್ಬೋದು, ನೋಡಿ ಅಕ್ಕಪಕ್ಕ ಫುಲ್ ಗಿಡಗಳಿಂದ ಮರಗಳಿಂದ ತುಂಬಿದ ಮಧ್ಯದಂಥ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ರೋಡು. ಸೊ ಎಲ್ಲ ಕಡೆನೂ ಹಚ್ಚ ಹಸಿರಿನ ತುಂಬಿದಂಥ ಗ್ರೀನರಿನ ನಾವಿಲ್ಲಿ ನೋಡ್ತೀವಿ. ವೆಲ್ಕಮ್ ಟು ಹಬ್ಬಿ ವಾಟರ್ ಫಾಲ್ಸ್ ಅಂತ ಬೋರ್ಡ್ ಇದೆ. ಇಲ್ಲಿ ನೀವೇನಾದರೂ ಹೆವಿ ವೆಹಿಕಲ್ಸ್ ಏನಾದರೂ ತೊಗೊಂಬರ್ತಿದ್ರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಇರುತ್ತೆ ಆಯಿತಾ. ಒಂದು ವೇಳೆ ಚಿಕ್ಕ ಗಾಡಿ ಆದರೆ ಒಳ್ಳೆ ಹೋಗುತ್ತೆ. ಪಾರ್ಕಿಂಗ್ ಇಲ್ಲ ಅಂತ ಭಯ ಪಡ್ಕೊಂಡ್ಬಿಟ್ಟಿದೆ. ಅಲ್ಲಿ ನೋಡಿ, ಅಲ್ಲಿ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ ಹೆವಿ ವೆಹಿಕಲ್ಸ್ ಎಲ್ಲ ಇಲ್ಲಿ ಅಲೋ ಇಲ್ಲ, ಒಳಗಡೆ ಅಲೋ ಇಲ್ಲ. ಸೊ ನಮ್ಮ ಕಾರ್ ಎಲ್ಲಿ ಪಾರ್ಕ್ ಮಾಡೋದಂತ ಕೇಳಿಬಿಟ್ಟು ನೋಡಬೇಕು. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ಒಂದು 50 ರೂಪೀಸ್ ತೊಗೋತಾರೆ. ನನಗೊಂದು ಪ್ರಕಾರ ಪಾರ್ಕಿಂಗ್ ಆಗಿರ್ಬೋದು. ಇಲ್ಲಿ ನಮಗೆ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಸೊ ಎಷ್ಟು ದೂರ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಎಷ್ಟು ಹೊರಡೆ ನೋಡ್ಕೊಂಡು ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ನಾವು ಹೊರಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗಾಡಿಗೆ ಒಂದು 50 ರೂಪೀಸ್ ತೊಗೊಂಡ್ರು, ಮತ್ತು ನಮಗೆ ಟಿಕೆಟ್ ಅಂದರೆ 10 ರೂಪಾಯಿ ಆಯಿತಾ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ, 3 ಜನಕ್ಕೆ 30 ರೂಪಾಯಿ ತೊಗೊಂಡ್ರು. ಸೊ ಒಳಗಡೆ ಅಂತೂ ಸಾಕಾಗಿದೆ ಗೈಸ್. ಎಲ್ಲಿ ನೋಡೋದ್ರಲ್ಲಿ ಕಾಫಿ ಗಿಡಗಳು ನೀವು ನೋಡ್ಬೋದು, ನೋಡಿ ಕಾಫಿ ತೋಟಗಳು ಇಲ್ಲೇ ಇದ್ದಾವೆ ಫುಲ್ಲಾಗಿ. ಮತ್ತು ಸ್ಮೆಲ್ ಬರ್ತಾ ಇದೆ, ಆ ಕಾಫಿದು ಬೀಜದ್ದು ಹಾಗೆ ಆ ಫ್ಲವರ್ದು. ಸೊ ಮಿಕ್ಸ್ ಆಗಿ ಸ್ಮೆಲ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ತಂಪಾಗಿದೆ, ತುಂಬ ಚೆನ್ನಾಗಿದೆ. ಹೊರಡೆ ತುಂಬ ಬಿಸಿಲಿದೆ ಐತೆ, ಇಲ್ಲ ಅಂತಲ್ಲ. ಹೊರಡೆ ಬಂದ ತಕ್ಷಣ ಒಂಥರ ತಂಪಿದೆ. ಮರಗಳಿಂದ ಫುಲ್ ಕವರ್ ಆದಂತಹ ಒಂದು ಜಾಗ. ಎಲ್ಲ ಕಡೆ ಒಂದು ಚಿಕ್ಕದಾಗಿ ಸ್ಟೆಪ್ಸ್ಗಳಿದ್ದಾವೆ. ಸೊ ನಡಿಲಿಕ್ಕೆ ಮಾಡಿದ್ದಾರೆ. ಸೊ ಆರಾಮಾಗಿ ನಡಿಬೋದು ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಲೈಕ್ 400 ಮೀಟ್ರ್ ಅಷ್ಟೇ ಇರೋದು ಇಲ್ಲಿಂದ ನಡಿಲಿಕ್ಕೆ ಆ ವಾಟರ್ ಫಾಲ್ ತನಕ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ಮಡಿಕೇರಿ ಸ್ಟೈ ಬಂದಿರೋದು ನಾನು. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ಥರ ಹೂಗಳೆಲ್ಲ ಕಡೆ ಬಿಟ್ಕೊಂಡಿದೆ, ಕಾಫಿ ಗಿಡದ್ದು. ತುಂಬ ಚೆನ್ನಾಗಿದೆ. ಮತ್ತು ನಡಿಲಿಕ್ಕಿಲ್ಲ, ಈ ಥರ ಇದೆ ನೋಡಿ, ಸ್ಟೆಪ್ಸ್ಗಳಿದ್ದಾವೆ ಚಿಕ್ಕದಾಗಿ ಹಿಂಗೆ. ನೋಡಿ ಎಷ್ಟು ಮನೋಹರವಾಗಿದೆ ನೋಡಿ. ಫುಲ್ ಮರಗಳು, ಎಷ್ಟು ದೊಡ್ಡ ಸೈಜ್ ನೋಡಿ. ಫುಲ್ ಕವರ್ ಆಗಿರುವಂತಹ ಒಂದು ಏರಿಯಾ. ವಾವ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇಲ್ಲಿಂದಾನೇ ನಮಗೆ ಆ ವಾಟರ್ ಫಾಲ್ದೇನಿದೆ ಶಬ್ದ ಕೇಳ್ತಾ ಇದೆ ಗೈಸ್. ಹಾಗೆ ಇದೆ ನೋಡಿ ನಮ್ಮ ಆನೆ, ಡಸ್ಟ್ಬಿನ್ ಥರ ಯೂಸ್ ಮಾಡಲಿಕ್ಕೆ ನನ್ನ ಯೂಸ್ ಮಾಡಿ ಅಂತೇಳಿ ಈ ಥರ ಅಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ವೇಸ್ಟ್ ಎಲ್ಲ ಬಿಸಾಕಬಾರ್ದು. ಹಾಗೆ ಪ್ಲಾಸ್ಟಿಕ್ಸ್ ಏನು ಯಾವುದೂ ಅಲೌಡ್ ಇಲ್ಲ ಇಲ್ಲಿ ಬರುವಾಗ. ಎಲ್ಲ ಏನೇ ಇದ್ದರೂ ಹೊರಗಡೆ ಹಾಕಿಬಿಟ್ಟು ಬರಬೇಕಿಲ್ಲ ಅಂದರೆ ಎಂಟ್ರಿ ಇಲ್ಲ ಆಯಿತಾ. ಅದೊಂದು ನೆನಪಿರಲಿ. ವಿ ಕ್ಯಾನ್ ಸಿ ಫ್ರಮ್ ಹಿಯರ್. ಕಮ್ ಹಿಯರ್. ಅಲ್ಲಿ ನೋಡಿ, ಇಲ್ಲಿಂದ ಕಾಣ್ತಾ ಇದೆ, ಅಲ್ಲಿ ನೋಡಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದಾಗಂತೂ ಸಿಕ್ಕಾಪಟ್ಟೆ ನೀರಿರುತ್ತಂತೆ. ಬಟ್ ನಾವು ಬಂದಿರೋದು ಮಾರ್ಚ್ ಟೈಮಲ್ಲಿ ಆಗಿರೋದ್ರಿಂದ ಅಷ್ಟು ನೀರಿಲ್ಲ ಅಂದ್ಕೋತೀನಿ, ಸಮ್ಮರ್ ಅಲ್ವಾ. ಸೊ ಬನ್ನಿ ನೋಡೋಣ ಎಷ್ಟಿದೆ. ಹಬ್ಬಿ ಜಲಪಾತ ಮಡಿಕೇರಿಯ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ದಟ್ಟವಾದ ಹಸಿರು ಕಾಡುಗಳು, ಕಾಫಿ ತೋಟಗಳು ಮತ್ತು ಪ್ರಕೃತಿಯ ಮಧ್ಯೆ ಇರುವಂಥ ಈ ಜಲಪಾತ ನೋಡಲು ತುಂಬಾ ಅಮೇಝಿಂಗ್ ಆಗಿರುತ್ತೆ. ಗೈಸ್, ಇದು ಒನ್ಸ್ ಅಪಾನ್ ಎ ಟೈಮ್ ನನಗೆ ಒಂದು ಪ್ರಕಾರ ನಡೀತಿರ್ಬೋದು. ನೋಡಿ, ಏನೋ ಬಿದ್ದು ಹಾಳಾಗಿಬಿಟ್ಟಿದೆ. ಇಲ್ಲಾಂದರೆ ಇವು ಮಾತ್ರ ಮಸ್ತ್ ಆಗಿರ್ತಿತ್ತು ನಡಿಲಿಕ್ಕೆ. ಫೋಟೋಸ್ ತೊಗೊಳ್ಳಿ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಏನೋ ಇದಾಗ್ಬಿಟ್ಟಿದೆ ಅಲ್ಲಿ. ಇನ್ನು ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಟೈಮ್ ಇದ್ದಾವೆ, ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿಂದ ನೋಡಿ ಮರಗಳು ನೋಡಿ, ಫುಲ್ ಕಾಡು ಮಧ್ಯದಲ್ಲಿ ಒಂದು ವಾಟರ್ ಫಾಲ್. ವಾವ್, ನಾಟ್ ಬ್ಯಾಡ್. ನೀರಿದ್ದಾವೆ, ಅಷ್ಟೊಂದಿಲ್ಲ, ಪರವಾಗಿಲ್ಲ, ನೀರಿದೆ. ಹಾಗೆ ನಾವು ವಾಟರ್ ಫಾಲನ್ನು ನೋಡಿಕೊಂಡು ಈಗ ಹಿಂತಿರುಗಿ ಹೋಗ್ತಾ ಇದ್ದೀವಿ. ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಳಕ್ಕಂತ ಒಂದು ಮನೋಹರವಾದಂಥ ಜಾಗ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್, ಏನು ಹೇಳ್ತೀರಾ, ಎಲ್ಲಿ ನೋಡೋದ್ರಲ್ಲಿ ಘಮ್ ಘಮ ಘಮ್ ಘಮ ಘಮ್ ಘಮ ಘಮ್ ಘಮ ಹೂಗಳ
ಸ್ಮೆಲ್ ಬರ್ತಾನೆ ಇರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ನನ್ನ ಹಿಂದೆ ಎಷ್ಟು ಚೆಂದಿದೆ. ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಈಗ ನೋಡಿ ಫುಲ್ ಇರೋದು. ಸೊ ಹಾಗೆ ಕಾಣೊಳ್ಳಿ ತುಂಬ ಜನ ಇದ್ದಾರೆ, ಎಷ್ಟೋ ಜನ ಬಂದು ಫೋಟೋಸ್ ಎಲ್ಲ ತಗೋತಿದ್ದಾರೆ. ಹಾಗೆ ನಡೆಯುವಾಗ ಸ್ವಲ್ಪ ಟಯರ್ಡ್ ಆಗುವಾಗಿದ್ದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ಲ ಇಲ್ಲಿ ಚೇರ್ ಮಾಡಿಟ್ಟಿದ್ದಾರೆ. ಸೊ ಹಾಗೆ ಕೂತ್ಕೊಂಡು ವಿಶ್ರಾಂತಿನ ತಗೊಂಡು ಸ್ಲೋ ಆಗಿ ಹತ್ಕೊಂಡು ಹೋಗ್ಬೋದು. ಅಷ್ಟು ದೂರ ಏನಿಲ್ಲ ಆಯಿತಾ. ಇಳಿಯುವಾಗ ತುಂಬ ಈಸಿಯಾಗಿ ಇಳಿದ್ಬಿಡ್ತೀವಿ, ಯಾಕಂದರೆ ಸ್ಟೆಪ್ ಇರೋದ್ರಿಂದ ಫುಲ್ ಇಳಿದ್ಬಿಡ್ತೀವಿ. ಹತ್ತುವಾಗ ಕಷ್ಟ ಇರುತ್ತೆ, ಅದೆಲ್ಲರೂ ಇರೋದಲ್ಲೂ. ಸೊ ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ನೆಕ್ಸ್ಟ್ ಲೊಕೇಶನ್ಗೆ ಸಿಗೋಣ ಬನ್ನಿ. ಸುಸ್ತಾಗ್ತಿದೆ ಗೈಸ್, ಮಾತಾಡಿ ಹತ್ತುವಾಗ ಮಾತಾಡಿದ್ರೆ ಉಸಿರುಗಟ್ಟುತ್ತೆ. ಮಡಿಕೇರಿಗೆ ಬಂದರೆ ತಪ್ಪದೆ ಭೇಟಿ ನೀಡಬೇಕಾದಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಇಲ್ಲಿ ಒಂದು ಚಿಕ್ಕ ಕಫೆ ಇದೆ, ಇಲ್ಲಿ ಎಳ್ನೀರು ಹಾಗೆ ಜ್ಯೂಸಸ್ ಎಲ್ಲ ಸಿಗುತ್ತೆ, ಕುಡ್ಕೊಂಡು ಹೋಗ್ಬೋದು. ಅಲ್ಲಿಂದ ನಾವು ಬಂದಿದ್ದು ಮಡಿಕೇರಿ ಕೋಟೆನ ನೋಡ್ಲಿಕ್ಕೆ. ಮಡಿಕೇರಿಯ ಹೃದಯ ಭಾಗದಲ್ಲಿ ನಿಂತಿರುವಂತ ಈ ಕೋಟೆ ಕೇವಲ ಒಂದು ಫೋರ್ಟ್ ಅಲ್ಲ, ಕೊಡಗಿನ ಇತಿಹಾಸವನ್ನೇ ಹೇಳುವಂತ ಜೀವಂತ ಸಾಕ್ಷಿ. ಮಡಿಕೇರಿ ಫೋರ್ಟ್ ಅಥವಾ ಮರ್ಕರ್ ಫೋರ್ಟ್ ಅಂತ ಕರೀತಾರೆ. ಕೊಡಗು ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಕೋಟೆಯನ್ನು ಮೊದಲು ಮಣ್ಣಿನಿಂದ ನಿರ್ಮಿಸಲಾಗಿತ್ತು. ಅನಂತರ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಕಲ್ಲಿನಿಂದ ಪುನರ್ ನಿರ್ಮಾಣ ಮಾಡಲಾಯಿತು. ಅನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಲಾಯಿತು. ಈ ಫೋರ್ಟ್ ಒಳಗಡೆ ಹಳೆಯ ಕಾಲದ ಜೈಲು, ಮ್ಯೂಸಿಯಂ ಮತ್ತು ಚರ್ಚ್ ಅನ್ನ ನೋಡಬಹುದು. ಸುತ್ತಲಿನ ನೈಸರ್ಗಿಕ ಸೌಂದರ್ಯ ನೋಡಿದರೆ ಕೊಡಗಿನ ಇತಿಹಾಸವನ್ನು ನೇರವಾಗಿ ಅನುಭವಿಸುವಂತೆ ಫೀಲ್ ಬರುತ್ತೆ. ಹಳೆ ಕಾಲದಲ್ಲಿ ರಾಜರು ಯಾರ್ಯಾರು ಆಳಿದ್ರು, ಮತ್ತು ಕೊಡಗೋದು ಏನೇನು ವಿಶೇಷ ಇದೆ, ಏನೇನು ಬೆಳೆಸ್ತಾರೆ, ಆ ಥರ ಇತಿಹಾಸನ ಫುಲ್ಲು ಬೋರ್ಡಲ್ಲಿ ಬರೆದಿಟ್ಟಿದ್ರು. ಸೊ ನೀವು ಯಾವುದು ಈ ಕೋಟೆ ವಿಸಿಟ್ ಮಾಡ್ತಾ ಇದ್ದಿದ್ರೆ ಅದೆಲ್ಲ ಬೋರ್ಡನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು, ಯಾರ್ಯಾರು ಏನೇನು ಮಾಡಿದರು ಅಂತ ಹೇಳಿ ಗೊತ್ತಾಗುತ್ತೆ. ಒಬ್ಬ ರಾಜ ಅಂತಲ್ಲ, ಎಷ್ಟೋ ಜನ ರಾಜರು ಆಳ್ವಿಕೆ ಮಾಡಿದ್ದು, ಹೇಗಾಯಿತು, ಏನು ಅಂತ ಎಲ್ಲನೂ ಬರೆದಿಟ್ಟಿದ್ರು. ಇದೇನ್ ನೋಡ್ತಾ ಇದ್ದೀರಾ, ನೀರಿಲ್ಲದ ಆಳವಾದಂತ ಹಳೇ ಬಾವಿ. ಈಗ ನಾವು ಮ್ಯೂಸಿಯಂ ಅಲ್ಲಿ ಹೋಗ್ಬಿಟ್ಟು ಬರೋಣ. ಮ್ಯೂಸಿಯಂ ಅಲ್ಲಿ ಹೋಗೋದಾದ್ರೆ ಎಂಟ್ರಿ ಟಿಕೆಟ್ ಇದೆ, ದೊಡ್ಡವರಿಗೆ 10 ರೂಪಾಯಿ, ಚಿಕ್ಕವರಿಗೆ 5 ರೂಪಾಯಿ. ಮಡಿಕೇರಿ ಫೋರ್ಟ್ ಒಳಗಡೆ ಇರುವ ಈ ಮ್ಯೂಸಿಯಂ ಕೊಡಗಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳಿಯಲು ಅತ್ಯುತ್ತಮ ಪ್ಲೇಸ್ ಆಗಿದೆ. ಇಲ್ಲಿ ಹಳೆಯ ಕಾಲದ ಆಯುಧಗಳು, ನಾಣ್ಯಗಳು, ವಸ್ತುಗಳು, ರಾಜರ ಕಥೆಗಳು, ರಾಜವಂಶದ ನೆನಪುಗಳನ್ನು ನೋಡಬಹುದು. ಕೊಡಗಿನ ರಾಜರು, ಬ್ರಿಟಿಷರ ಕಾಲ ಮತ್ತು ಟಿಪ್ಪು ಸುಲ್ತಾನ ಸಮಯದ ಹಲವಾರು ಮಾಹಿತಿಗಳು ಇಲ್ಲಿದೆ. ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಈ ಪ್ಲೇಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದೊಂದು ಕಥೆಗಳು ಇರುವಂತೆ ಫೀಲ್ ಆಗುತ್ತೆ. ಕೋಟೆಯ ಒಳಗಡೆನೆ ಒಂದು ಗಣಪತಿದು ಟೆಂಪಲ್ ಇದೆ, ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಅನ್ಸುತ್ತೆ, ಸಮಯ ಎಲ್ಲ ಬರೆದಿಟ್ಟಿದ್ದಾರೆ. ಹಾಗೆ ಒಳಗಡೆ ಬರೋದಾದ್ರೆ ಇದೇನು ನೋಡ್ತಿದೆ ಎಲ್ಲ ಹಳೆಯ ಜೈಲ್ಗಳು. ಹಾಗೆ ಮುಂದಕ್ಕೆ ಹೋಗೋದಾದ್ರೆ ಇದು ಬಂದ್ಬಿಟ್ಟು ಬಾಲಕಿಯರ ಸ್ಕೂಲ್ ಆಗಿತ್ತು, ಬಾಲಮಂದಿರ ಅಂತೆ. ಸೊ ಮಹಿಳೆಯರಿಗೆ ಹಾಗೆ ಬಾಲಕಿಯರಿಗೆ ಸ್ಕೂಲನ್ನು ಹೇಳ್ಕೊಡುವಂಥ ಒಂದು ಸ್ಕೂಲ್ ಆಗಿತ್ತು. ಈ ಥರ ಹೊಡೆದು ಹೋಗಿರೋ ಒಂದು ಬಿಲ್ಡಿಂಗ್ಗಳು ಇಲ್ಲಿದ್ದಾವೆ. ಸೊ ಇಲ್ಲಿ ಹಿಂದ್ಗಡೆ ನಾವು ಇದನ್ನು ನೋಡ್ತೀವಿ. ಎಷ್ಟು ದೊಡ್ಡ ಕೋಟೆ ಅಂತ ಅನಿಸುತ್ತೆ ಗೊತ್ತಾ, ಯಾಕಂದರೆ ನಡೆದು ನೋಡ್ತಾ ಇದ್ವಿ, ಎಲ್ಲಿ ನೋಡಿದ್ರು ಅಲ್ಲಿ ಎಲ್ಲ ಕಡೆ ಒಂದೊಂದು ಇದು ನೋಡ್ಬೋದು ನೋಡಿ. ಸೊ ಇದೇನಂತ ಗೊತ್ತಿಲ್ಲ ನೋಡಿ, ಬ್ರಿಡ್ಜ್ ಥರ ಇದೆ, ಬನ್ನಿ ನಡ್ಕೊಂಡು ಹೋಗೋಣ. ಬಿಸಿಲಿದೆ. ಹೀಗೆ ಫುಲ್ ನಡೆದು ಸುತ್ತಿ ಅಡ್ಡಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ಒಂದು ಆನೆ ಇದ್ದಾವೆ, ಮತ್ತು ಹಾಗೆ ಒಂದು ಗಾರ್ಡನ್ ಇದೆ. ಸೊ ಆನೆ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ. ಕೋಟೆನ ನೋಡಾದ್ಮೇಲೆ ಕೂರ್ಗ್ ಸ್ಟೈಲ್ ಫುಡ್ನ ಟ್ರೈ ಮಾಡಿದ್ವಿ. ಸೊ ಊಟ ಎಲ್ಲ ಮಾಡಾದ್ಮೇಲೆ ನಾವು ಡೈರೆಕ್ಟಾಗಿ ಹೋಗಿದ್ದು ರಾಜಾ ಸೇಠ್ ಗಾರ್ಡನ್ಗೆ. ರಾಜಾ ಸೇಠ್ ಗಾರ್ಡನ್ ಮಡಿಕೇರಿಯ ಅತ್ಯಂತ ಸುಂದರ ಹಾಗೂ ಐಕಾನಿಕ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ಹಳೆಯ ಕಾಲದಲ್ಲಿ ಕೊಡಗಿನ ರಾಜರು ಇಲ್ಲಿ ಬಂದ್ಬಿಟ್ಟು ಸನ್ಸೆಟ್ ವ್ಯೂನ ಎಂಜಾಯ್ ಮಾಡ್ತಿದ್ರಂತೆ. ಅದಕ್ಕಾಗಿ ಈ ಸ್ಥಳಕ್ಕೆ ರಾಜಾ ಸೇಠ್ ಅಂತ ಹೆಸರು ಬಂದಿದ್ದು. ಈ ಗಾರ್ಡನ್ ಇಂದ ಕಾಣುವ ಬೆಟ್ಟಗಳು, ಹಸಿರು ಪ್ರಕೃತಿ ಮತ್ತು ಸನ್ಸೆಟ್ ವ್ಯೂ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ. ಸಂಜೆ ಸಮಯದಲ್ಲಿ ಇಲ್ಲಿ ಬಂದ್ರೆ ಕೂಲ್ ಕ್ಲೈಮೇಟ್ ಜೊತೆಗೆ ಫುಲ್ ಪೀಸ್ಫುಲ್ ವೈಬ್ ಸಿಗುತ್ತೆ. ಸೂರ್ಯಾಸ್ತ ಸಮಯದಲ್ಲಿ ಈ ಪ್ಲೇಸ್ ನೋಡಿದ್ರೆ ನಿಜವಾಗ್ಲೂ ಹೆವೆನ್ ತರ ಫೀಲ್ ಆಗುತ್ತೆ. ಒಳಗಡೆ ಮಕ್ಕಳಿಗೆ ಎಷ್ಟೋ ಆಕ್ಟಿವಿಟೀಸ್ ಇದಾವೆ. ಹಾಗೆ ಇಲ್ಲಿ ಕುತ್ಕೊಂಡು ವ್ಯೂ ಮಾತ್ರ ನೋಡ್ಲಿಕ್ಕಂತೂ ಅಮೇಝಿಂಗ್ ಆಗಿದೆ ಗೈಸ್. ಗಾರ್ಡನ್ ಒಳಗಡೆ ಎಲ್ಲಿ ನೋಡೋದ್ರಲ್ಲಿ ಕಲರ್ಫುಲ್ ಫ್ಲವರ್ಸ್ ಇರುತ್ತೆ. ಹಾಗೆ ಸಂಗೀತದ ಜೊತೆ ನಡೆಯುವಂತ ಮ್ಯೂಸಿಕಲ್ ಫೌಂಟೇನ್ ಮತ್ತು ಬ್ಯೂಟಿಫುಲ್ ವಾಕಿಂಗ್ ಪಾತ್ ಕೂಡ ಇವೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾಳೆ ಏನೆಲ್ಲ ಮಾಡ್ತೀನ ಅಂತ ಹೇಳಿಬಿಟ್ಟು ಮುಂದಿನ ನೋಡೋದಿಲ್ಲ ನೋಡೋಣ. ಅಲ್ಲಿವರೆಗೂ ಬಾಯ್.